ಹಾಯ್ ಪಿ ಜಿ ಸಿ ಇ ಟಿ ಎಮ್ ಬಿ ಎ ಎಮ್ ಸಿ ಎ ಸ್ಟೂಡೆಂಟ್ಸ್, ನಿಮಗೆಲ್ಲ ಗುಡ್ ನ್ಯೂಸ್. ಏನು ಅಂತ ಅಂದರೆ ಪಿ ಜಿ ಸಿ ಇ ಟಿ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ಕೆ ಇ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಸೊ ಜುಲೈ ಎಂಡಿಂಗಲ್ಲಿ ರಿಸಲ್ಟ್ ಬರ್ಬೋದು ಅಂತ. ಸೊ ಕೆ ಇ ಎನೂ ಅಷ್ಟೇ ಜುಲೈ ಎಂಡಿಂಗ್ ಅಂತ ಅಂದರೆ ನೆಕ್ಸ್ಟ್ ವೀಕ್, ಜುಲೈ ಲಾಸ್ಟ್ ವೀಕು ನಿಮ್ಮ ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಐ ನೋ ಯು ಆರ್ ಸೋ ಎಕ್ಸೈಟೆಡ್ ಫಾರ್ ದಿಸ್. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ರಿಸಲ್ಟ್ ಒಂದೇ ಮುಖ್ಯ ಅಲ್ಲ, ರಿಸಲ್ಟ್ ಬಂದಮೇಲೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಚಾಯ್ಸ್ ಎಂಟ್ರೀಸ್ ಇರುತ್ತೆ. ಇದನ್ನೆಲ್ಲ ನೀಟಾಗಿ ಮಾಡಿದ್ರೆ ಮಾತ್ರ ನಿಮಗೆ ಟಾಪ್ ಕಾಲೇಜಲ್ಲಿ ಎಮ್ ಬಿ ಎ ಎಮ್ ಸಿ ಎ ಮಾಡೋದಕ್ಕೆ ಸೀಟ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವೆಷ್ಟೇ ಸ್ಕೋರ್ ಮಾಡಿದ್ರೂ ಕೂಡ ಅಟ್ ಲಾಸ್ಟ್ ನೀವು ಸ್ಮಾರ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ಟಾಪ್ ಕಾಲೇಜಲ್ಲಿ ಎಮ್ ಬಿ ಎ ಮತ್ತು ಎಮ್ ಸಿ ಎ ಸೀಟಿಗೆ ಸಿಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಈ ಥರ ಮೆಂಟರ್ಶಿಪ್ನ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ನನ್ನ ಚಾನಲಲ್ಲಿ. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ಥರ ಚಾನಲ್ನ ಸಪೋರ್ಟ್ ಮಾಡಿ. ಸೊ ಯೂಶ್ವಲಿ ಎಮ್ ಬಿ ಎ ಮತ್ತು ಎಮ್ ಸಿ ಎಗೆ ಬಂದರೆ ನಮಗೆ ಪ್ಲೇಸ್ಮೆಂಟ್ಸ್ಗಿಂತ, ಅಂದರೆ ಇವಾಗ ಈ ಕಾಲೇಜ್ ಚೆನ್ನಾಗಿದೆ ಹೋಗಿಬಿಡೋಣ, ಈ ಕಾಲೇಜ್ ರ್ಯಾಂಕ್ 1ನಲ್ಲಿದೆ ಯಾರೋ ಹೇಳಿದ್ರು ಅನ್ನೋ ಹೋಗೋದ್ಕಿಂತ ಸೊ ನೀವೇ ಹೋಗಿ ವಿಚಾರಿಸಿ ಕಾಲೇಜ್ ಹೇಗಿದೆ ಅಂತ. ಸೊ ಯೂಶ್ವಲಿ ಇವಾಗ ಎಲ್ಲರೂ ಫ್ರೀಯಾಗೇ ಇರ್ತೀರ. ಸೊ ನೀವು ಯಾವ ಕಾಲೇಜ್ ಸೇರ್ಕೊಬೇಕು ಅಂತ ಅಂದ್ಕೊಂಡಿರ್ತೀರೋ ನಿಮಗೆಲ್ಲ ಆಲ್ಮೋಸ್ಟ್ ನಿಮ್ಮ ಮಾರ್ಕ್ಸ್ ಗೊತ್ತಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಇಯರು ತುಂಬ ಜನ ವಿಡಿಯೋ ಕೂಡ ಮಾಡಿದ್ದಾರೆ, ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅಂತ ಪಿ ಜಿ ಸಿ ಇ ಟಿ. ಸೊ ನಿಮ್ಮ ರ್ಯಾಂಕ್ ನೋಡಿ ಯಾವ ಕಾಲೇಜ್ ಬರ್ಬೋದು ಅಂತ ಥಿಂಕ್ ಮಾಡಿ ನಿಮ್ಮ ಕಾಲೇಜಲ್ಲಿ, ಅಂದರೆ ನಿಮ್ಮ ಮೈಂಡಲ್ಲಿ ಒಂದು 10 ಕಾಲೇಜ್ ಇಟ್ಕೊಂಡಿರಿ. ಸೊ ದಟ್ ನನ್ನ ರ್ಯಾಂಕ್ಗೆ ಈ ಕಾಲೇಜ್ ಸೂಟ್ ಆಗುತ್ತೆ ಅನ್ನೋ ಥರ. ಸೊ ಆ ಕಾಲೇಜ್ ಹತ್ರ ಹೋಗಿ ವಿಚಾರಿಸಿ, ಮತ್ತು ಸ್ಟೂಡೆಂಟ್ಸ್ನೆಲ್ಲ ವಿಚಾರಿಸಿ ಕಾಲೇಜ್ ಹೇಗಿದೆ, ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಇದೆ, ಮತ್ತು ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ ಅಂತ. ಬಿಕಾಸು ಕೆಲವೊಂದು ಸತಿ ಇವಾಗ ಟಾಪ್ ಕಾಲೇಜಲ್ಲೂ ಸಹ ಪ್ಲೇಸ್ಮೆಂಟ್ಸ್ ಸಿಗ್ತಿಲ್ಲ. ಇಫ್ ಇನ್ ಕೇಸ್ ನೀವು ಪ್ಲೇಸ್ಮೆಂಟ್ಸ್ಗೋಸ್ಕರನೇ ಎಮ್ ಬಿ ಎ ಮಾಡ್ತಿದ್ದೀರಾ ಅಂತ ಅಂದರೆ, ಸೊ ಯಾವತ್ತೂ ಸಹ ಕಾಲೇಜ್ ಪ್ಲೇಸ್ಮೆಂಟ್ನ ನಂಬ್ಕೊಂಬೇಡಿ. ನೀವೇ ಸ್ಕಿಲ್ಸ್ ಕಲೀರಿ ಆ್ಯಂಡ್ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನೋಡಿ. ಸೊ ಡೆವಲಪ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿಲ್ಸ್ನ. ನೀವು ಎಮ್ ಬಿ ಎ ಇನ್ ಫಿನಾನ್ಸ್ ಮಾಡಿದ್ರೆ ಅಥವಾ ಎಮ್ ಸಿ ಎ ಇನ್ ಎ ಐ ಎಮ್ ಎಲ್ ಆ ಥರ ಮಾಡಿದ್ರೆ ಅದಕ್ಕೆ ಯಾವ ಥರ ಸ್ಕಿಲ್ಸ್ ಸೂಟೇಬಲ್, ಕಂಪನಿ ಇವಾಗ ಏನು ಪ್ರಿಫರ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಕೆಲವು ಕಂಪನಿ ಯು ಎಸ್ ಸಿ ಎಮ್ ಎ ಪ್ರಿಫರ್ ಮಾಡ್ತದೆ, ಇನ್ನು ಕೆಲವು ಕಂಪನಿ ಲೈಕ್ ಎ ಐ ಇನ್ ಫಿನಾನ್ಸ್ ಪ್ರಿಫರ್ ಮಾಡ್ತದೆ. ಸೊ ನೀವು ಅಂದರೆ ಲಾರ್ಜ್ ಕಂಪನೀಸಲ್ಲಿ ಅಥವಾ ಐ ಟಿ ಕಂಪನೀಸಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ಕಂಪನೀಸ್ ಯಾವ ಥರ ಪ್ರಿಪೇರ್ ಮಾಡ್ತಿದೆ, ಯಾವ ಥರ ಸ್ಕಿಲ್ ಇರೋರನ್ನ ಹುಡುಕ್ತದೆ ಅನ್ನೋ ಥರ ತಿಳ್ಕೊಳ್ಳಿ. ಬಿಕಾಸ್ ಅಟ್ ಲಾಸ್ಟ್ ನೀವು ಏನೋ ಟಾಪ್ ಕಾಲೇಜ್ಗೆ ಹೋದ್ರೂ ನಿಮಗೆ ಸ್ಕಿಲ್ಸ್ ಇಲ್ಲ ಅಂತ ಅಂದರೆ ಅಫ್ಕೋರ್ಸ್ ನಿಮ್ಗೆ ಯಾವುದೋ ಒಂದು ಸ್ಕಿಲ್ಸ್ ಇಲ್ಲ ಅಂತಾರೆ ಕಂಪನಿ ಹೇಗೆ ನಿಮ್ಮನ್ನ ಹೈಯರ್ ಮಾಡ್ಕೊಳ್ಳುತ್ತೆ. ಸೊ ನೀವೇ ಯೋಚನೆ ಮಾಡಿ. ಸೊ ಇವಾಗ ನಾವು ಎಷ್ಟೊಂದು ಎಕ್ಸಾಂಪಲ್ಸ್ ನೋಡಿದ್ದೀವಿ. ಕೆಲವರು ಐ ಐ ಟಿ ಐ ಐ ಎಮ್ಮಲ್ಲಿ ಓದಿಲ್ಲ ಅಂತ ಅಂದ್ರೂ ಕೂಡ ಟಾಪ್ ಕಂಪನೀಸಲ್ಲಿ ಲ್ಯಾಕ್ಸ್ ಟುಗೆದರ್ ಸ್ಯಾಲ್ರಿ ತೊಗೋತಿದ್ದಾರೆ. ಬಿಕಾಸ್ ಆಫ್ ಅವ್ರ ಸ್ಕಿಲ್ ಕಲ್ತಿದ್ದಾರೆ ಮತ್ತು ಎಫರ್ಟ್ಸ್ ಹಾಕಿದ್ದಾರೆ ತಮ್ಮ ಫಸ್ಟ್ ಇಯರ್ಸಿಂದನೇ. ಹಾಗೆ ನೀವು ಸಹ ಎಫರ್ಟ್ಸ್ ಹಾಕಿ, ಇಲ್ಲಾಂತಾರೆ ಬಿ ಕಾಮ್ ಅವ್ರಿಗೆ ಏನು ಸ್ಯಾಲ್ರಿ ಸಿಗುತ್ತೋ ಅದೇ ಥರ ಎಮ್ ಬಿ ಎ ಅವ್ರಿಗೂ ಸಿಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಎಫರ್ಟ್ಸ್ ಹಾಕಿ. ಆ್ಯಂಡ್ ಕೆಲವು ಕಂಪನಿಗಳೆಲ್ಲ ಆನ್ಲೈನ್ ಇಂಟರ್ನ್ಶಿಪ್ ಮಾಡುತ್ತೆ. ಸೊ ಆನ್ಲೈನ್ ಇಂಟರ್ನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡಿ. ಆ್ಯಂಡ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ಥರ ಮೆಂಟರ್ಶಿಪ್ ನಾನು ಪಿ ಜಿ ಸಿ ಇ ಟಿ 2026 ಎಂಡ್ ಆಗೋವರೆಗೂ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು, ಯಾವ ಕಾಲೇಜನ್ನ ಚೂಸ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಿರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.